ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾಗಿ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿದೆ. ಏನಪ್ಪ ಅಂದರೆ ಎಗ್ ಮ್ಯಾಗಿ ರೆಸಿಪಿನೇ, ಅದರಲ್ಲೂ 10 ರೂಪಾಯಿ ಚಾಲೆಂಜ್ ವೀಡಿಯೋದಲ್ಲಿ ಈ ಲಾಕ್ಡೌನಲ್ಲಿ ಸ್ಪೆಷಲಾಗಿ ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಜಸ್ಟ್ 10 ರೂಪಾಯಿ ಇದ್ದರೆ ಸಾಕು ನಮಗೆ ಇದು ಮಾಡೋದಕ್ಕೆ, ಯಾಕಂದರೆ ತರಕಾರಿ ಎಲ್ಲ ಮನೆಯಲ್ಲೇ ಇರುತ್ತಲ್ವ, ಹಂಗಾಗಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ ನೋಡಿ. 5 ರೂಪಾಯಿದು ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ, ಇದು ಬೇರೆ 5 ರೂಪಾಯಿ. ನೀವು ಬೇಕಂದರೆ 10 ರೂಪಾಯಿ ಇದ್ರಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ, ಅದು 5 ರೂಪಾಯಿ. ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿನೂ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 120 ml ಆಗೋಷ್ಟು ನೀರು ತೆಗೆದಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಹೀಗೆ ಯಾವ ರೀತಿ ಮಾಡೋದಂತ ನೋಡೋಣ. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ಕೊಂಡು ಬೈಯಕ್ಕೆ ಹೋಗಬೇಡಿ, ಯಾಕಂದರೆ ಒಂದು ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂತು. ಈಗ ಒಂದು ಚಿಕ್ಕ ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಕ್ಯಾರೆಟು ಅದೆಲ್ಲ ಆಪ್ಷನಲ್ಲು, ನಿಮ್ಮ ಹತ್ರ ಇಲ್ಲಾಂದರೆ ಬೇರೆ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಬೋದು ಸುಲಭವಾಗಿ. ಇದೊಂದು ಡಿಫ್ರೆಂಟಾಗಿ ಇಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಲಾಕ್ಡೌನಲ್ಲಿ ಜಸ್ಟ್ 10 ರೂಪಾಯಿಗೆ ಒಬ್ಬರಿಗೆ ಆಗೋಷ್ಟು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ನನ್ನ ಹತ್ರ ತರಕಾರಿ ಇತ್ತು ಅಂತ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಖಂಡಿತ ಈರುಳ್ಳಿ ಇದ್ದೇ ಇರುತ್ತೆ, ಟೊಮೊಟೊನೂ ಇದ್ದೇ ಇರುತ್ತೆ, ನೀವು ಈಸಿಯಾಗಿ ಮಾಡ್ಕೋಬೋದು. ಈಗ ಇದೆಲ್ಲ ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ 5 ರೂಪಾಯಿ ಪ್ಯಾಕೆಟ್ ನೂಡಲ್ಸ್ಗೆ ನಾನು ಇಲ್ಲಿ 125 ml ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಅದರಲ್ಲೇ ಕೊಟ್ಟಿದ್ದಾರೆ ಪ್ಯಾಕೆಟ್ ಮೇಲೆ, ಅದೇ ಪ್ರಕಾರ ಮಾಡ್ತಾಯಿದ್ದೀನಿ ನೋಡಿ. ಈಗ ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ನೋಡ್ತಾ ಇರ್ಬೋದು ಪ್ಯಾಕೆಟ್ ರೈಟು. ನನಗೆ ಹೋಲ್ಸೇಲ್ ಅಂಗಡಿಗೆ ಹೋದಾಗ ಸಿಕ್ತು, ಅದಕ್ಕೆ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬ ದಿವಸದಿಂದನೂ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಇವತ್ತೊಂದು ಟೈಮ್ ಬಂತು. ಲಾಕ್ಡೌನ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು. ಈಗ ನೋಡ್ತಾ ಇರ್ಬೋದು, ಇವಾಗ ನೀರು ಚೆನ್ನಾಗಿ ಕುದಿಯುವಾಗ ಮ್ಯಾಗಿ ಹಾಕ್ಕೊತಾ ಇದ್ದೀನಿ. ಮ್ಯಾಗಿ ಎಲ್ಲ ಹಾಕಿದ ಮೇಲೆ ಅದರಲ್ಲೇ ಒಂದು ಸ್ಪೈಸಸ್ ಪ್ಯಾಕೆಟು ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೋಬೋದು. ನೀವು ಬೇಕಂದರೆ ನಿಮಗೆ ಅದು ಆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಆದರೆ ಅದರಲ್ಲೇ ಕೊಟ್ಟಿರೋಂಥ ಮಸಾಲೆ ಹಾಕಿದ್ರೆ ನಿಮಗೆ ಮ್ಯಾಗಿ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ಪೈಸಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಯೂಸ್ ಮಾಡಿದ್ದೀನಿ, ಅದೆಲ್ಲ ಆಪ್ಷನಲ್ಲೇ, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇತ್ತು ಚಿಲ್ಲಿ ಫ್ಲೇಕ್ಸು. ಈಸಿನೇ, ಆರಾಮಾಗಿ ಒಂದು 3-4 ಒಣಗಿದ ಮೆಣಸಿನ್ಕಾಯಿನ ಫ್ರೈ ಮಾಡಿ ಮಿಕ್ಸಿನಲ್ಲಿ ತರಕಾರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಮ್ಯಾಗಿ ರೆಡಿ ಆಗಿದೆ. ಈಗ ಸೈಡ್ಗೆ ಇಟ್ಕೊಂಡು ಆಮ್ಲೆಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದೊಂದು ಡಿಫ್ರೆಂಟ್ ಎಗ್ ನೂಡಲ್ಸ್ ಮ್ಯಾಗಿ ಅಂತಲೇ ಹೇಳ್ಬೋದು, ಎಗ್ ಮ್ಯಾಗಿ ಅಂತಲೂ ಹೇಳ್ಬೋದು. ಈಗ ನೋಡಿ, ಒಂದು ಲೋಟಕ್ಕೆ ನಾನು ಮೊಟ್ಟೆನೂ, ಒಂದು ಚಿಟಿಕೆ ಉಪ್ಪು, ಪೆಪ್ಪರ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊತೀನಿ. ಚೆನ್ನಾಗಿ ಮಾಡ್ಕೊಳ್ಳಿ, ಫಾಸ್ಟಾಗಿ 1-2 ನಿಮಿಷ ಮಾಡ್ಕೊಳ್ಳಿ. ಆವಾಗ ನಮಗೆ ಆಮ್ಲೆಟ್ ಅನ್ನೋದು ಜಾಸ್ತಿ ತೆಳ್ಳಗೆ ಬರುತ್ತೆ, ಮತ್ತು ನಾವು ಫ್ರೈ ಪ್ಯಾನ್ಗೆ ಎಷ್ಟು ಹಾಕ್ತೀರೋ ಅಷ್ಟಕ್ಕೂ ಬರುತ್ತೆ. ಇವಾಗ ಒಂದು ಮೀಡಿಯಮ್ ಸೈಜ್ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ದೋಸೆ ಹೆಂಚ ಮೇಲೆ ಕೂಡ ಮಾಡ್ಕೊಬೋದು, ಅಥವಾ ನೀವು ನಾರ್ಮಲಾಗಿ ಮನೇಲಿ ಆಮ್ಲೆಟ್ ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲೇ ಮಾಡ್ಕೊಬೋದು. ಈಗ ನಾನು ಈ ಫ್ರೈ ಪ್ಯಾನ್ ಪೂರ್ತಿನೂ ಹರಡಿಸ್ಕೊತಾ ಇದ್ದೀನಿ ಈ ಥರ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸಿರೋದು 10 ರೂಪೀಸ್ ಚಾಲೆಂಜ್ ವೀಡಿಯೋ ಅಂದ್ಬಿಟ್ಟು ಇಷ್ಟೊಂದು ಐಟಮ್ ಹಾಕಿದ್ದೀರಂತ ದಯವಿಟ್ಟು ಬೈಯಕ್ಕೆ ಹೋಗಬೇಡಿ. ಯಾಕಂದರೆ ನಾವು ತಿನ್ನೋದಕ್ಕೂ ಒಂದು ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕಲ್ಲ. ಇದೆಲ್ಲ ಮನೇಲಿ ಇರೋವಂಥದ್ದೇ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ನಮಗೆ, ಮೊಟ್ಟೆನೂ ಮ್ಯಾಗಿ, ಅದೊಂದೇ ಯೂಸ್ ಮಾಡಿರೋದು. ನಾನು 10 ರೂಪಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇದನ್ನೇ 2 ಮೊಟ್ಟೆ ಮತ್ತು 10 ರೂಪಾಯಿ ಮ್ಯಾಗಿ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ನೀವು. ಅದು 20 ರೂಪಾಯಿಗೆ ಆಗುತ್ತೆ ಅಷ್ಟೇ ಇದು. ಇವಾಗ ಮ್ಯಾಗಿ ಆಗಿತ್ತಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಕೂಡ ಒಂದು ಅರ್ಧ ಭಾಗ ಬೆಂದಿದೆ. ಒಂದು ಅರ್ಧ ಭಾಗ ಮೊಟ್ಟೆ ಬೆಂದ ಮೇಲೆ ನೀವು ಮ್ಯಾಗಿ ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಚೀಸ್ ಕೂಡ ಹಾಕ್ಕೊಬೋದು. ಮೊಜ್ರೆಲ್ಲಾ ಚೀಸ್ ಬರುತ್ತಲ್ಲ, ಪಿಜ್ಜಾಗೆ ಯೂಸ್ ಮಾಡೋದು, ಅದು ಕೂಡ ಹಾಕ್ಕೊಬೋದು. ಬೇಕು ಅಂದರೆ ಟೊಮೊಟೊ ಸಾಸ್ ಕೂಡ ಹಾಕ್ಕೊಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಟೇಸ್ಟ್ ತಕ್ಕಂಗೆ ಮಾಡ್ಕೊಬೋದು. ಒಂದು ಕಲರ್ಫುಲ್ಲಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಸ್ನ್ಯಾಕ್ಸ್ ಕೇಳಿದಾಗ ಈವ್ನಿಂಗ್ ಟೈಮ್ ಮಾಡ್ಕೊಡ್ಬೋದು, ಅಥವಾ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ಇವಾಗ ಮನೇಲಿದ್ದು ಖಂಡಿತ ಏನಾದರೂ ನಿಮಗೆ ಬೋರ್ ಅನಿಸಿದ್ರೆ ಖಂಡಿತ ನಿಮಗೆ ಈಸಿಯಾಗಿ ತೋರಿಸೋಂಥ ರೆಸಿಪಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇದು ಕೂಡ ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ನಿಧಾನಕ್ಕೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಇದ್ರ ಜೊತೆಗೆ ಟೊಮೊಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.